ಮದುವೆ ಅನ್ನೋದು ಬಹಳ ಪ್ರಮುಖವಾದಂಥ ಘಟ್ಟ ಜೀವನದಲ್ಲಿ. ಆದರೆ ಈ ಮದುವೆ ವಿಚಾರದಲ್ಲೇ ಒಂದು ವಂಚನೆ ಆಗಿದೆ. ಮದುವೆ ಹೆಸರಿನಲ್ಲಿ ಯುವಕನಿಗೆ ಲಕ್ಷ ಲಕ್ಷ ವಂಚನೆ ಆಗಿದೆ. ಅತ್ತ ಹೆಣ್ಣು ಇಲ್ಲ, ಇತ್ತ ಹಣವೂ ಇಲ್ಲ ಅಂತ ಯುವಕ ಒದ್ದಾಡ್ತಾ ಇದ್ದಾನೆ. ಮದುವೆ ಆಸೆ ತೋರಿಸಿ 25 ಲಕ್ಷ ಪೀಕಿದಂಥ ಕುಟುಂಬ ಮಗಳನ್ನ ಮದುವೆ ಮಾಡಿಸೋದಾಗಿ ಯುವಕನಿಗೆ ಮೋಸ ಮಾಡಲಾಗಿದೆ. ಮೈಸೂರಿನ ಹುಣಸೂರು ತಾಲೂಕು ಕಡೆ ಮನಗನಹಳ್ಳಿ ಊರಿದು. ಅಶೋಕ್ ಎಂಬಾತನಿಗೆ ಯುವತಿಯ ತಂದೆ ಮತ್ತು ತಾಯಿ ವಂಚನೆ ಮಾಡಿರುವಂತ ಆರೋಪ ಕೇಳಿ ಬಂದಿದೆ. ವೆಂಕಟೇಶ್ ಲಕ್ಷ್ಮಿ ಸಿಂಚನಾ ವಿರುದ್ಧ ಯುವಕ ಆರೋಪ ಮಾಡಿದ್ದಾನೆ. ಇವರು ನನಗೆ ಮೋಸ ಮಾಡಿದ್ದಾರೆ, 1 ವರ್ಷದಲ್ಲಿ ಹಂತವಾಗಿ ಇವರು ಹಣವನ್ನ ಪಡೆದಿದ್ರು ನನ್ನಿಂದ ಅಂತ ಹೇಳಿ ಈತ ಆರೋಪ ಮಾಡಿರೋದು. ಸೊ ಸುಳ್ಳು ಆರೋಪದಲ್ಲಿ ಜೈಲಿಗೆ ಕಳಿಸಿದಂಥ ಆರೋಪಿಗಳು ಅಡಿಕೆ ಮರ ಕರೆದಂಥ ಆರೋಪದಲ್ಲಿ ಯುವಕನಿಗೆ ಜೈಲು ಶಿಕ್ಷೆ ಆಗಿದೆ. ಸೊ ಜೈಲಿನಿಂದ ಹೊರಬಂದು ದಾಖಲೆ ಸಮೇತ ಕಳ್ಳಾಟ ಬಯಲು ಮಾಡಿದ್ದಾನೆ. ಸೊ ಮದುವೆ ಆಸೆ ತೋರಿಸಿ 25 ಲಕ್ಷ ಪೀಕಿರುವಂಥದ್ದು ಗೊತ್ತಾಗಿದೆ. ಸೊ ಮಗಳನ್ನ ಮದುವೆ ಮಾಡಿಸೋದಾಗಿ ಯುವಕನಿಗೆ ಆಗಿರುವಂಥ ಮೋಸ. ಇನ್ನು ಸುಳ್ಳು ಆರೋಪದಲ್ಲಿ ಆರೋಪಿಗಳು ಜೈಲಿಗೆ ಕಳುಹಿಸಿದ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದರಂತೆ ಈತನನ್ನ ದುಡ್ಡು ಪೀಕಿದ್ದು ಅಲ್ಲದೆ ಜೈಲಿಗೆ ಕಳಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಅಡಿಕೆ ಮರ ಕಡಿದ ಆರೋಪದಲ್ಲಿ ಯುವಕನನ್ನ ಜೈಲು ಶಿಕ್ಷೆ ಗುರಿಯಾಗುವಂತೆ ಮಾಡಿದ್ದಾರೆ. ಜೈಲಿಂದ ಈಗ ಹೊರಬಂದು ದಾಖಲೆ ಸಮೇತ ಈ ಕುಟುಂಬಸ್ಥರ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ ಯುವಕ. ಇನ್ನು ಈತ ಯಾವ ರೀತಿ ಬಲಿಪಶು ಆಗಿದ್ರು ಈ ಒಂದು ಪ್ರಕರಣದಲ್ಲಿ ಅಂತ ಮದುವೆಯ ಒಂದು ಆಮಿಷವನ್ನ ತೋರಿಸಿ ಹಣ ಪೀಕಿದ್ದು ಅಲ್ಲದೆ ಸುಳ್ಳು ಆರೋಪವನ್ನ ಮಾಡಲಾಗಿದೆ. 2023 ಆಗಸ್ಟ್ 10ರ ಸಮಯದಲ್ಲಿ ಇಷ್ಟು ದಿವಸ ಜೈಲಲ್ಲಿದ್ದರು, ಶಿಕ್ಷೆ ಅನುಭವಿಸ್ತಾ ಇದ್ರು. ಇದೀಗ ಹೊರಬಂದು ಯಾರು ತನ್ನ ವಿರುದ್ಧ ಈ ರೀತಿ ಮಸಲತ್ತು ಮಾಡಿದ್ರು ಅವರ ವಿರುದ್ಧ ಕುಟುಂಬಸ್ಥರ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. 25 ಲಕ್ಷ ಹಣ ಇಲ್ಲಿ ದಾಖಲೆ ಇದೆ. ಏನಂದ್ರೆ ಬ್ಯಾಂಕ್ ಖಾತೆಯ ಮೂಲಕವೇ ವರ್ಗಾವಣೆ ಮಾಡಿರೋದಕ್ಕೆ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ಯುವಕ. ಇದು ಒಂದು ಬಹುಶಃ ಕೈಯಲ್ಲಿ ನಗದೇನಾದರೂ ಕೊಟ್ಟಿದ್ದರೆ ಬಹುಶಃ ದಾಖಲೆ ಸಿಗ್ತಿರ್ಲಿಲ್ಲ. ಅದರ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ಯುವಕ. ಇಲ್ಲಿ ಅದು ಕೂಡ ಗಮನಿಸಬೇಕಾದಂತಹ ವಿಚಾರ. ಯಾಕೆ ಇಷ್ಟೊಂದು ಮೊತ್ತದ ಹಣವನ್ನು ವರ್ಗಾವಣೆ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅಂದರೆ ಇಲ್ಲಿ ಬರ್ತಾ ಇರುವಂತಹ ಕಾರಣ ಏನಂದರೆ ಯುವತಿಯನ್ನು ಮದುವೆ ಮಾಡಿಕೊಡ್ತೀವಿ ಅಂತ ಕುಟುಂಬಸ್ಥರು ಆಮಿಷವನ್ನು ತೋರಿಸಿ ಮದುವೆ ಮಾಡಿಕೊಡ್ಬೇಕಾಗಿದ್ರೆ ಇಷ್ಟೊಂದು ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತೆಲ್ಲ ಹಣ ಎಲ್ಲ ಪೀಕಿ ನಂತರ ಸುಳ್ಳು ಆರೋಪದಲ್ಲಿ ಯುವಕನನ್ನು ಜೈಲಿಗೆ ಕಳುಹಿಸಿ ಕುಟುಂಬಸ್ಥರು ಈ ರೀತಿಯ ಒಂದು ಆಟ ಆಡಿದ್ದಾರೆ ಯುವಕನ ಬಾಳಲ್ಲಿ ಅನ್ನುವಂಥದ್ದು ಯುವಕನ ಆರೋಪ. ಇಲ್ಲ ನಾನು ಅದೇ ಥರ ಮದುವೆ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು ಅಡಿಕೆ ಮರ ಕಡ್ದಿದ್ದಾನೆ ಅಂದ್ಬಿಟ್ಟು ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಕೇಸ್ ಫೈಲ್ ಆಗಿತ್ತು. ಏನಂತ ಮದುವೆ ವಿಚಾರವಾಗಿ ಅಂದರೆ ಬಲವಂತವಾಗಿ ಬಂದು ಕೇಳ್ದ, ಹುಡುಗ ಸರಿ ಇಲ್ಲ ಅಂದ್ಬಿಟ್ಟು ಬೇಡ ಅಂದಿದ್ದಕ್ಕೋಸ್ಕರ ಅಡಿಕೆ ಮರ ಕಡ್ದಿದ್ದಾನೆ ಅಂತ. ಇದಕ್ಕೊಂದು ಕ್ಲಾರಿಟಿ ಕೊಡೋ ಉದ್ದೇಶ ಏನು ಅಂದರೆ ಸರ್, ನಿಜವಾಗಿ ಮೋಸ ಹೋಗಿರೋನು ನಾನು. ಅದು ಏನಾಗಿದೆ ಅಂದರೆ ಬರೀ ಹುಡುಗಿನ ಹೋಗಿ ಕೇಳಿರಲಿಲ್ಲ. ಇಡೀ ಗ್ರಾಮಕ್ಕೆಲ್ಲ ಗೊತ್ತು, ಇಡೀ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಗೊತ್ತು, ಪೊಲೀಸ್ ಸ್ಟೇಷನ್ಗೂ ಕೂಡ ಗೊತ್ತು. ಅವು ಹುಡುಗಿಗೂ ನಮಗೂ ಮದುವೆ ಎಲ್ಲ ಫಿಕ್ಸ್ ಆಯಿತು, ಚೌಟ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ. ಜೊತೆಗೆ ಪ್ರತಿಯೊಂದು ಏನೇನು ಆಗಬೇಕು ಮದುವೆ ವಿಚಾರವಾಗಿ ಎಲ್ಲ ಕೂಡ ನಡೆದಿತ್ತು. 2022ರಲ್ಲಿ ನಮ್ಮ ತಾಯಿ 1.5 ಎಕರೆ ಜಮೀನು ಮಾರಿದ್ವಿ. ಅದೊಂದು 30 ಲಕ್ಷ ಅಮೌಂಟ್ ಬಂದಿತ್ತು. ಬಂದ ನಂತರ ಏನಾಯಿತು ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇರೋದು ನೋಡೇನೆ ಇವ್ರು ಏನು ಮಾಡಿದ್ರು, ಹುಡುಗಿ ತಾಯಿ ಆಗಲಿ ಹುಡುಗಿ ತಂದೆ ಆಗಲಿ ಹುಡುಗಿ ಆಗಲಿ ಮದುವೆ ವಿಚಾರವಾಗಿ ಡೈರೆಕ್ಟಾಗಿ ಒಪ್ಕೊಂಬಿಟ್ರು ನಮ್ಮ ಹತ್ರ ಅಮೌಂಟ್ ಅಂದರೆ ಮೋಸ ಮಾಡೋ ಉದ್ದೇಶದಿಂದನೇ. ಅದಾದಮೇಲೆ ಸರಿ ಮದುವೆ ಮಾಡಿಕೊಡಿ ಏನು ಕೇಳಿದೆ, ಮಾಡ್ಕೊಂಡು 1 ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀವಿ, ಈ ಥರ ವ್ಯವಸಾಯ ವರ್ಷ ಎಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಇದು ಶಿಕ್ಷೆಗೊಳಗಾದ ಯುವಕನೇ ಈಗ ಸಂತ್ರಸ್ತನಾಗಿರುವಂತಹ ಕಥೆ. ಇದು ಏನಾಯ್ತು ಈತನ ಬಾಳಲ್ಲಿ, ಈ ಕುಟುಂಬದ ಹಿನ್ನೆಲೆ ಏನು ಹಾಗಾದ್ರೆ? ಖಂಡಿತವಾಗ್ಲೂ ಸುಕನ್ಯೆ, ಒಂದು ರೀತಿಯಲ್ಲಿ ಯಾಕಂದ್ರೆ ಹುಡುಗ ದೊಡ್ಡ ಆರೋಪ ಬಂದಿತ್ತು, ಮಗಳನ್ನ ಕೊಟ್ಟಿಲ್ಲ. ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ, ಹೇಳಿ ಮುಂದುವರಿಸಿ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಈ ಒಂದು ಪ್ರಕರಣದಲ್ಲಿ ನಿಜಾಂಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡಲಿದ್ದಾರೆ.